ಟೆಕ್ಕಿ ಸಾವು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆರೋಪಿ ಕರ್ನಲ್ ಕುರೈ ಆತನ ಕ್ರೌರ್ಯ ಈಗ ಬಯಲಾಗಿದೆ. ಟೆಕ್ಕಿ ಶರ್ಮಿಳಾ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟ ಈ ಆರೋಪಿ ಕರ್ನಲ್ ಕುರೈ ಅತ್ಯಾಚಾರ ಮಾಡಿ ಶರ್ಮಿಳಾಗೆ ಬೆಂಕಿ ಹಚ್ಚಿದ್ನ ಕರ್ನಲ್ ಕುರೈ. ಪೊಲೀಸ್ ತನಿಖೆ ವೇಳೆ ಕರ್ನಲ್ ಕುರೈ ಕ್ರೌರ್ಯ ಈಗ ಬಯಲಾಗಿದೆ. ಶರ್ಮಿಳಾ ಮೇಲೆ ಕರ್ನಲ್ ಅತ್ಯಾಚಾರ ನಡೆಸಿದ್ದ ಅನುಮಾನ ವ್ಯಕ್ತವಾಗ್ತಾ ಇದೆ. ಕರ್ನಲ್ ಕುರೈ ಮೇಲೆ ರೇಪ್ ಕೇಸ್ ದಾಖಲಿಸಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ರಾಮಮೂರ್ತಿ ಪೊಲೀಸರಿಂದ ಕರ್ನಲ್ ಕುರೈ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಏನೇ ಕೇಳಿದ್ರು ನನಗೇನು ಗೊತ್ತೇ ಇಲ್ಲ ಅಂತ ಹೇಳಿ ಕರ್ನಲ್ ಕುರೈ ಹೇಳ್ತಾ ಇದ್ದಾನೆ. ಟೆಕ್ಕಿ ಶರ್ಮಿಳಾಳನ್ನ ಪ್ರೀತಿಸು ಅಂತೇಳಿ ಆತ ಕೇಳ್ತಾ ಇದ್ನಂತೆ. ಒಂದ್ಸಲ ಶರ್ಮಿಳಾ ಅವಳ ಮನೆಗೆ ಈ ಕರ್ನಲ್ ಕುರೈ ಬಂದಿದ್ನಂತೆ. ಆಕೆ ಜೊತೆಗೆ ಅನುಚಿತವಾಗಿ ವರ್ತನೆ ಮಾಡಿದ್ದನಂತೆ. ಪ್ರಾಥಮಿಕ ತನಿಖೆ ಮಾಹಿತಿ ಇದು. ಅದಾದ ನಂತರ ಆಕೆ ತಳ್ಳಿದ್ಲಂತೆ. ಈತ ಕೆಳಗಡೆ ಹೋಗಿ ಬಿದ್ದಂತೆ. ಆ ನಂತರ ಈಕೆಗೆ ಉಸಿರುಗಟ್ಟಿಸಿ ಈಕೆಯನ್ನ ಕೊಂದು ಅನುಮಾನ ಬರಬಾರದು ಅನ್ನೋ ಕಾರಣಕ್ಕೋಸ್ಕರ ಬೆಡ್ ಮೇಲೆ ಈಕೆಯನ್ನ ಮಲಗಿಸಿ ಈಕೆ ಮಲಗಿದ್ದ ಬೆಡ್ಗೆ ಬೆಂಕಿ ಹಚ್ಚಿ ಅಚಾನಕ್ ಆಗಿ ಈಕೆ ಜಸ್ಟ್ ಆಕ್ಸಿಡೆಂಟ್ ಅನ್ನೋ ರೀತಿಯಲ್ಲಿ ಆಕೆ ಡೆತ್ ಆದ್ಲು ಅನ್ನೋದನ್ನ ಬಿಂಬಿಸೋದಕ್ಕೆ ಆರೋಪಿ ಕರ್ನಲ್ ಹೊರಟಿದ್ದಾನೆ ಅನ್ನೋದು ಪ್ರಾಥಮಿಕವಾಗಿ ತನಿಖೆಯಲ್ಲಿ ತಿಳಿದಿರುವಂತಹ ಮಾಹಿತಿ. ಸದ್ಯ ಈ ಸಂಬಂಧ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈತನ ಕ್ರೌರ್ಯ ಆಕೆಯನ್ನ ಕೊಂದು ಆಕೆಯನ್ನ ಬೆಂಕಿ ಹಚ್ಚಿ ಸುಟ್ಟಾಕಿ ಆನಂತರ ಇದು ಏನೋ ಆಕ್ಸಿಡೆಂಟ್ ಆಗಿ ಅಥವಾ ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಥವಾ ಬೇರೆ ಏನಾಯ್ತು ಅನ್ನೋ ಕಾರಣಕ್ಕೋಸ್ಕರ ಆಕೆ ಮೃತಪಟ್ಲೇನೋ ಅನ್ನೋದನ್ನ ಬಿಂಬಿಸೋದಕ್ಕೆ ಆರೋಪಿ ಕರ್ನಲ್ ಕುರೈ ಹೊರಟೋದು ಈಗ ಇರುವಂತ ಅನುಮಾನ. ಸದ್ಯಕ್ಕೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆದ್ರೆ ರಾಮಮೂರ್ತಿ ನಗರ ಪೊಲೀಸರು ಏನೇ ಪ್ರಶ್ನೆ ಕೇಳಿದ್ರು ಕೂಡ ಈ ಕರ್ನಲ್ ಕುರೈ ಇದ್ದಾನಲ್ಲ ಆತ ಏನು ಬಾಯ್ ಬಿಡ್ತಿಲ್ವಂತೆ, ನನಗೇನೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನಂತೆ. ಸದ್ಯ ಪೊಲೀಸರು ಅವರದ್ದೇ ಸ್ಟೈಲ್ ನಲ್ಲಿ ಆತನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಟೆಕ್ಕಿ ಶರ್ಮಿಳಾ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ನ ಅನ್ನೋದು ಈ ಆರೋಪಿ. ಆನಂತರ ಆಕೆ ಅದನ್ನ ನಿರಾಕರಿಸಿದ್ದಕ್ಕೆ ಆಕೆ ಮೇಲೆ ಈತ ಉಸಿರುಗಟ್ಟಿಸಿ ಕೊಂದು ಹಾಕಿ ಬೆಡ್ಶೀಟ್ ನಿಂದ ಆಕೆಯ ಉಸಿರು ನಿಲ್ಲಿಸಿ ಕೊಂದು ಹಾಕಿ ಆನಂತರ ಆಕೆಯನ್ನ ಕೊಂದು ಬೆಡ್ ಮೇಲೆ ಮಲಗಿಸಿ ಬೆಂಕಿ ಹಚ್ಚಿ ಕೊಲೆ ಮಾಡಿದ್ದಾನೆ ಅನ್ನೋದು ಈಗ ಪೊಲೀಸರಿಗೆ ಪ್ರಾಥಮಿಕವಾಗಿ ಹುಟ್ಕೊಂಡಿರುವಂತಹ ಅನುಮಾನ. ತನಿಖೆ ವೇಳೆ ಈತನ ಕ್ರೌರ್ಯ ಒಂದೊಂದಾಗಿ ಬಯಲಾಗ್ತಾ ಇದೆ. ಶರ್ಮಿಳಾ ಮೇಲೆ ಕರ್ನಲ್ ಅತ್ಯಾಚಾರ ನಡೆಸಿದ್ದ ಅನ್ನುವಂತ ಅನುಮಾನವೂ ಕೂಡ ವ್ಯಕ್ತವಾಗ್ತಾ ಇದೆ. ಆಕೆ ಮೇಲೆ ಅತ್ಯಾಚಾರ ಮಾಡಿದ್ದಾನ ಅನ್ನೋದ್ರ ಬಗ್ಗೆಯೂ ಕೂಡ ಅನುಮಾನ ಇದೆ ಪೊಲೀಸರಿಗೆ. ರಾಮಮೂರ್ತಿ ನಗರ ಪೊಲೀಸರು ಈಗ ಕರ್ನಲ್ ಕುರೈ ವಿಚಾರಣೆ ಮಾಡ್ತಾ ಇದ್ದಾರೆ. ಏನೇ ಕೇಳಿದ್ರು ನನಗೆ ಗೊತ್ತಿಲ್ಲ ಅಂತೇಳಿ ಆರೋಪಿ ಕರ್ನಲ್ ಕುರೈ ಹೇಳ್ತಾ ಇದ್ದಾನಂತೆ. ಪೊಲೀಸರು ಈಗ ಅಲ್ಲಿ ಸಿಕ್ಕಂತ ಮಾಹಿತಿ ಆಧಾರದ ಮೇಲೆ ಈಗ ಆತನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಆತ ಬಾಯ್ ಬಿಡಬೇಕಾಗಿದೆ ಏನಾಗಿದೆ ಅನ್ನೋದ್ರ ಬಗ್ಗೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಕರ್ನಲ್ ಕುರೈ ಈತನಿಗೂ ಮತ್ತು ಶರ್ಮಿಳಾಗೂ ಇದ್ದ ಸಂಬಂಧ ಏನು, ಜೊತೆಗೆ ಈತನೇ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ಪೊಲೀಸರ ಬಳಿ ಇರುವಂತಹ ಸಾಕ್ಷಿ ಆಧಾರಗಳೇನು, ಸದ್ಯಕ್ಕೆ ಆತ ಪೊಲೀಸರ ತನಿಖೆ ವೇಳೆ ಏನೇನು ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾನೆ, ಹೆಚ್ಚಿನ ವಿವರ ಏನಿದೆ ಅಭಿಷೇಕ್? ಕಾಲ್ ಕಟ್ ಆಗಿದೆ ಅಂತ ಅನ್ಸುತ್ತೆ. ಮತ್ತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಅವರನ್ನ ಸಂಪರ್ಕ ಮಾಡೋಣ. ಆದ್ರೆ ಪೊಲೀಸರು ಈ ಪ್ರಕರಣವನ್ನ ಈಗ ಭೇದಿಸ್ತಾ ಇದ್ದಾರೆ. ಆರಂಭದಲ್ಲಿ ಇದು ಏನಾಗಿರಬಹುದು, ಬೆಂಕಿ ತಗುಲಿ ಮೃತಪಟ್ಟರಲ್ಲ, ಇದೇನಾದ್ರೂ ಬೇರೆ ರೀತಿಯಲ್ಲಿ ಆಗಿರಬಹುದು ಅನ್ನೋದ್ರ ಬಗ್ಗೆ ತನಿಖೆ ಮಾಡಿದಾಗ ಆದ್ರೆ ಈ ಕರ್ನಲ್ ಕುರೈ ಮೇಲೆ ಅಷ್ಟೊಂದು ಅನುಮಾನ ಇರಲಿಲ್ಲ. ಆದ್ರೆ ಈಗ ಗೊತ್ತಾಗ್ತಾ ಇದೆ ಪೊಲೀಸರ ತನಿಖೆ ವೇಳೆ ಈತನೇ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ನ ಅನ್ನೋದು. ಬನ್ನಿ ಟೆಕ್ಕಿ ಸಾವು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆರೋಪಿ ಕರ್ನಲ್ ಕುರೈ ಆತನ ಕ್ರೌರ್ಯ ಈಗ ಬಯಲಾಗಿದೆ. ಟೆಕ್ಕಿ ಶರ್ಮಿಳಾ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟ ಈ ಆರೋಪಿ ಕರ್ನಲ್ ಕುರೈ ಅತ್ಯಾಚಾರ ಮಾಡಿ ಶರ್ಮಿಳಾಗೆ ಬೆಂಕಿ ಹಚ್ಚಿದ್ನ ಕರ್ನಲ್ ಕುರೈ. ಪೊಲೀಸ್ ತನಿಖೆ ವೇಳೆ ಕರ್ನಲ್ ಕುರೈ ಕ್ರೌರ್ಯ ಈಗ ಬಯಲಾಗಿದೆ. ಶರ್ಮಿಳಾ ಮೇಲೆ ಕರ್ನಲ್ ಅತ್ಯಾಚಾರ ನಡೆಸಿದ್ದ ಅನುಮಾನ ವ್ಯಕ್ತವಾಗ್ತಾ ಇದೆ. ಕರ್ನಲ್ ಕುರೈ ಮೇಲೆ ರೇಪ್ ಕೇಸ್ ದಾಖಲಿಸಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ರಾಮಮೂರ್ತಿ ಪೊಲೀಸರಿಂದ ಕರ್ನಲ್ ಕುರೈ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಏನೇ ಕೇಳಿದ್ರು ನನಗೇನು ಗೊತ್ತೇ ಇಲ್ಲ ಅಂತ ಹೇಳಿ ಕರ್ನಲ್ ಕುರೈ ಹೇಳ್ತಾ ಇದ್ದಾನೆ.
ಟೆಕ್ಕಿ ಶರ್ಮಿಳಾಳನ್ನ ಪ್ರೀತಿಸು ಅಂತೇಳಿ ಆತ ಕೇಳ್ತಾ ಇದ್ನಂತೆ. ಒಂದ್ಸಲ ಶರ್ಮಿಳಾ ಅವಳ ಮನೆಗೆ ಈ ಕರ್ನಲ್ ಕುರೈ ಬಂದಿದ್ನಂತೆ. ಆಕೆ ಜೊತೆಗೆ ಅನುಚಿತವಾಗಿ ವರ್ತನೆ ಮಾಡಿದ್ದನಂತೆ. ಪ್ರಾಥಮಿಕ ತನಿಖೆ ಮಾಹಿತಿ ಇದು. ಅದಾದ ನಂತರ ಆಕೆ ತಳ್ಳಿದ್ಲಂತೆ. ಈತ ಕೆಳಗಡೆ ಹೋಗಿ ಬಿದ್ದಂತೆ. ಆ ನಂತರ ಈಕೆಗೆ ಉಸಿರುಗಟ್ಟಿಸಿ ಈಕೆಯನ್ನ ಕೊಂದು ಅನುಮಾನ ಬರಬಾರದು ಅನ್ನೋ ಕಾರಣಕ್ಕೋಸ್ಕರ ಬೆಡ್ ಮೇಲೆ ಈಕೆಯನ್ನ ಮಲಗಿಸಿ ಈಕೆ ಮಲಗಿದ್ದ ಬೆಡ್ಗೆ ಬೆಂಕಿ ಹಚ್ಚಿ ಅಚಾನಕ್ ಆಗಿ ಈಕೆ ಜಸ್ಟ್ ಆಕ್ಸಿಡೆಂಟ್ ಅನ್ನೋ ರೀತಿಯಲ್ಲಿ ಆಕೆ ಡೆತ್ ಆದ್ಲು ಅನ್ನೋದನ್ನ ಬಿಂಬಿಸೋದಕ್ಕೆ ಆರೋಪಿ ಕರ್ನಲ್ ಹೊರಟಿದ್ದಾನೆ ಅನ್ನೋದು ಪ್ರಾಥಮಿಕವಾಗಿ ತನಿಖೆಯಲ್ಲಿ ತಿಳಿದಿರುವಂತ ಮಾಹಿತಿ. ಸದ್ಯ ಈ ಸಂಬಂಧ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈತನ ಕ್ರೌರ್ಯ, ಆಕೆಯನ್ನ ಕೊಂದು ಆಕೆಯನ್ನ ಬೆಂಕಿ ಹಚ್ಚಿ ಸುಟ್ಟಾಕಿ ಆನಂತರ ಇದು ಏನೋ ಆಕ್ಸಿಡೆಂಟ್ ಆಗಿ ಅಥವಾ ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಥವಾ ಬೇರೆ ಏನಾಯ್ತು ಅನ್ನೋ ಕಾರಣಕ್ಕೋಸ್ಕರ ಆಕೆ ಮೃತಪಟ್ಲೇನೋ ಅನ್ನೋದನ್ನ ಬಿಂಬಿಸೋದಕ್ಕೆ ಆರೋಪಿ ಕರ್ನಲ್ ಕುರೈ ಹೊರಟದು ಈಗ ಇರುವಂತ ಅನುಮಾನ. ಸದ್ಯಕ್ಕೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆದ್ರೆ ರಾಮಮೂರ್ತಿ ನಗರ ಪೊಲೀಸರು ಏನೇ ಪ್ರಶ್ನೆ ಕೇಳಿದ್ರು ಕೂಡ ಈ ಕರ್ನಲ್ ಕುರೈ ಇದ್ದಾನಲ್ಲ ಆತ ಏನೂ ಬಾಯ್ ಬಿಡ್ತಿಲ್ವಂತೆ, ನನಗೇನೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನಂತೆ. ಸದ್ಯ ಪೊಲೀಸರು ಅವರದ್ದೇ ಸ್ಟೈಲ್ ನಲ್ಲಿ ಆತನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಬನ್ನಿ ಮೇಲೆ ಬನ್ನಿ. ಟೆಕ್ಕಿ ಶರ್ಮಿಳಾ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ನ ಅನ್ನೋದು ಈ ಆರೋಪಿ. ಆನಂತರ ಆಕೆ ಅದನ್ನ ನಿರಾಕರಿಸಿದ್ದಕ್ಕೆ ಆಕೆ ಮೇಲೆ ಈತ ಉಸಿರುಗಟ್ಟಿಸಿ ಕೊಂದು ಹಾಕಿ ಬೆಡ್ಶೀಟ್ ನಿಂದ ಆಕೆಯ ಉಸಿರು ನಿಲ್ಲಿಸಿ ಕೊಂದು ಹಾಕಿ ಆನಂತರ ಆಕೆಯನ್ನ ಕೊಂದು ಬೆಡ್ ಮೇಲೆ ಮಲಗಿಸಿ ಬೆಂಕಿ ಹಚ್ಚಿ ಕೊಲೆ ಮಾಡಿದ್ದಾನೆ ಅನ್ನೋದು ಈಗ ಪೊಲೀಸರಿಗೆ ಪ್ರಾಥಮಿಕವಾಗಿ ಹುಟ್ಕೊಂಡಿರುವಂತಹ ಅನುಮಾನ. ತನಿಖೆ ವೇಳೆ ಈತನ ಕ್ರೌರ್ಯ ಒಂದೊಂದಾಗಿ ಬಯಲಾಗ್ತಾ ಇದೆ. ಶರ್ಮಿಳಾ ಮೇಲೆ ಕರ್ನಲ್ ಅತ್ಯಾಚಾರ ನಡೆಸಿದ್ದ ಅನ್ನುವಂತ ಅನುಮಾನವೂ ಕೂಡ ವ್ಯಕ್ತವಾಗ್ತಾ ಇದೆ. ಆಕೆ ಮೇಲೆ ಅತ್ಯಾಚಾರ ಮಾಡಿದ್ದಾನ ಅನ್ನೋದ್ರ ಬಗ್ಗೆಯೂ ಕೂಡ ಅನುಮಾನ ಇದೆ ಪೊಲೀಸರಿಗೆ. ರಾಮಮೂರ್ತಿ ನಗರ ಪೊಲೀಸರು ಈಗ ಕರ್ನಲ್ ಕುರೈ ವಿಚಾರಣೆ ಮಾಡ್ತಾ ಇದ್ದಾರೆ. ಏನೇ ಕೇಳಿದ್ರು ನನಗೆ ಗೊತ್ತಿಲ್ಲ ಅಂತೇಳಿ ಆರೋಪಿ ಕರ್ನಲ್ ಕುರೈ ಹೇಳ್ತಾ ಇದ್ದಾನಂತೆ. ಪೊಲೀಸರು ಈಗ ಅಲ್ಲಿ ಸಿಕ್ಕಂತ ಮಾಹಿತಿ ಆಧಾರದ ಮೇಲೆ ಈಗ ಆತನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಆತ ಬಾಯ್ ಬಿಡಬೇಕಾಗಿದೆ ಏನಾಗಿದೆ ಅನ್ನೋದ್ರ ಬಗ್ಗೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಕರ್ನಲ್ ಕುರೈ ಈತನಿಗೂ ಮತ್ತು ಶರ್ಮಿಳಾಗೂ ಇದ್ದ ಸಂಬಂಧ ಏನು, ಜೊತೆಗೆ ಈತನೇ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ಪೊಲೀಸರ ಬಳಿ ಇರುವಂತಹ ಸಾಕ್ಷಿ ಆಧಾರಗಳೇನು, ಸದ್ಯಕ್ಕೆ ಆತ ಪೊಲೀಸರ ತನಿಖೆ ವೇಳೆ ಏನೇನು ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾನೆ, ಹೆಚ್ಚಿನ ವಿವರ ಏನಿದೆ ಅಭಿಷೇಕ್? ಕಾಲ್ ಕಟ್ ಆಗಿದೆ ಅಂತ ಅನ್ಸುತ್ತೆ. ಮತ್ತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಅವರನ್ನ ಸಂಪರ್ಕ ಮಾಡೋಣ. ಆದ್ರೆ ಪೊಲೀಸರು ಈ ಪ್ರಕರಣವನ್ನ ಈಗ ಭೇದಿಸ್ತಾ ಇದ್ದಾರೆ. ಆರಂಭದಲ್ಲಿ ಇದು ಏನಾಗಿರಬಹುದು, ಬೆಂಕಿ ತಗುಲಿ ಮೃತಪಟ್ಟರಲ್ಲ, ಇದೇನಾದ್ರೂ ಬೇರೆ ರೀತಿಯಲ್ಲಿ ಆಗಿರಬಹುದು ಅನ್ನೋದ್ರ ಬಗ್ಗೆ ತನಿಖೆ ಮಾಡಿದಾಗ ಆದ್ರೆ ಈ ಕರ್ನಲ್ ಕುರೈ ಮೇಲೆ ಅಷ್ಟೊಂದು ಅನುಮಾನ ಇರಲಿಲ್ಲ. ಆದ್ರೆ ಈಗ ಗೊತ್ತಾಗ್ತಾ ಇದೆ ಪೊಲೀಸರ ತನಿಖೆ ವೇಳೆ ಈತನೇ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ನ ಅನ್ನೋದು. ಬನ್ನಿ ಮೇಲೆ ಬನ್ನಿ.